ಅಡ್ವಾಂಟೇಜ್ ರಾಜ್ಯ ಸರ್ಕಾರನೂ ಕೂಡ ತಗೊಳ್ತಾ ಇದೆ. ಗೊತ್ತಲ್ಲ ಫ್ಯಾನ್ ಬೇಸ್ ಯಾವ ರೀತಿಯಾಗಿದೆ ಅಂತ. ಇಲ್ಲಿ ವಿಧಾನಸೌಧದಲ್ಲಿ ಇವರಿಗೆ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಆಗೋದಿಲ್ಲ, ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನಕ್ಕೆ ತೋರ್ಸಕ್ ಆಗೋದಿಲ್ಲ ಅನ್ನಂಗಿದ್ರೆ ಚಿನ್ನಸ್ವಾಮಿಲೇ ಹೋಗ್ಬಿಟ್ಟು ಸನ್ಮಾನ ಮಾಡಬಹುದಿತ್ತು ಅನ್ನುವಂಥದ್ದು ಕೂಡ ಸಾಕಷ್ಟು ಜನರ ಅಭಿಪ್ರಾಯ ಇದೆ. ನಿಮ್ಗೆ ತೋರಿಸ್ತಾ ಇದೀವಲ್ಲ ದೃಶ್ಯಗಳಲ್ಲಿ ಜೋಶು ಹೇಗಿದೆ ಅಂತ. ಅದೇ ವ್ಯವಸ್ಥೆಯಲ್ಲೂ ಮಾಡಬೇಕಾಗಿತ್ತು ಅಂತ ಆ ಜೋಶನ್ನ. ಯಾಕಂದ್ರೆ ಅಷ್ಟು ಜನ ಬರ್ತಿದ್ದಾರೆ, ಫ್ಯಾನ್ಸ್ ಅಂತೂ ಎಷ್ಟು ವರ್ಷದಿಂದ ಕಾಯ್ತಾ ಇದ್ರು ಇದಕ್ಕೆ. ಖಂಡಿತವಾಗ್ಲೂ ಕೂಡ ನಾವು ಒಂದು ಅವಕಾಶವನ್ನ ಮಾಡ್ಕೊಳ್ಳೋಣ ಅನ್ನುವಂತಹ ವ್ಯವಸ್ಥೆಯನ್ನೇನಾದ್ರೂ ಮಾಡಿದ್ದಿದ್ರೆ ಇನ್ನಷ್ಟು ಅಭಿಮಾನಿಗಳು ಖುಷಿ ಆಗ್ತಾ ಇದ್ರು. ಇದಕ್ಕಾಗೆ ಕಾಯ್ತಾ ಇದ್ದಂತಹ ದಿನಗಳು. ಇವತ್ತಲ್ಲ ನಾಳೆ ನಮಗೆ ಖಂಡಿತವಾಗ್ಲೂ ಕಪ್ ಬರುತ್ತೆ ಅಂತ ಹೇಳಿ, ಈ ಸಲ ಬಂದೇ ಬರುತ್ತೆ ಅಂತ ಹೇಳಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳಿಗೆ ನಿರಾಸೆ ಮಾಡಲಿಲ್ಲ ನಮ್ಮ RCB ಟೀಮ್ ಅವರು. ಆದ್ರೆ ಇದೀಗ ಅವರನ್ನ ನೋಡುವಂತಹ ಕುತೂಹಲಕ್ಕೆ ಒಂದಷ್ಟು ತಣ್ಣೀರೆರಚುವಂತಹ ಕೆಲಸಗಳು ಆಗತ್ತಾ ಅನ್ನುವಂತಹ ಆತಂಕ ಇಲ್ಲಿ. ನೋಡಿ ಎಲ್ಲೆಲ್ಲ ಹೋಗಿ ನಿಂತಿದ್ದಾರೆ, ಅಲ್ಲಿ ಎಲ್ಲಾ ಕಡೆನೂ ಕೋರ್ಟ್ ಮೇಲೆಲ್ಲ ನಿಂತಾರೆ. ಅಲ್ಲಿ ಮೇ ಬಿ ಆ ಸಿಬ್ಬಂದಿಗಳು ಈಗ ಪ್ರತಿಯೊಬ್ರು ಕೂಡ ಸಾಕಷ್ಟು ಜನ ಅಭಿಮಾನಿಗಳು, ಇವನ್ ಇನ್ಕ್ಲೂಡಿಂಗ್ ಮುಖ್ಯಮಂತ್ರಿಗಳು ಅಭಿಮಾನಿಗಳು, ಎಲ್ಲರೂ ಕೂಡ ಅಭಿಮಾನಿಗಳೇ. ಅದೇ ರೀತಿಯಾಗಿ ಅವರೆಲ್ಲರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಇವನ್ ಉಪಮುಖ್ಯಮಂತ್ರಿಗಳು ಕೂಡ ಅಭಿಮಾನಿಗಳೇ. ಅವರೆಲ್ಲ ಹತ್ರದಿಂದ ನೋಡ್ತಾ ಇದ್ದಾರೆ, ಹತ್ರದಿಂದ ಸಂಭ್ರಮಿಸ್ತಾ ಇದ್ದಾರೆ, ಹತ್ರದಿಂದ ಅವರ ಅಭಿಮಾನ ತೋರಿಸ್ತಾ ಇದ್ದಾರೆ. ಬಟ್ ಬೇರೆಯವ್ರ ಕತೆ ಏನು? ಈಗ ಬಸ್ ಹೆಂಗ್ ಮೂವ್ ಆಗುತ್ತೆ ಅದೊಂದು ಪ್ರಶ್ನೆ ಇದೆ. ನೋಡ ಬಸ್ ಬಂದಂತ ಸಂದರ್ಭದಲ್ಲಿ ಜನ ಹೇಗೆ ಸ್ಪಂದಿಸ್ತಾರೆ ಅಂತ. ಕಿಲೋಮೀಟರ್ ಗಟ್ಟಲೆ ಅಲ್ಲಿ ಜನಸಾಗರ ಸೇರಿದ ಒಂದ್ ಕಡೆ ಆದ್ರೆ ತಾಜ್ ವೆಸ್ಟ್ ನಲ್ಲಿ ಕೂಡ ಅಂಥದ್ದೇ ರೀತಿಯಾದಂತಹ ದೃಶ್ಯಾವಳಿಗಳು ನೋಡೋದಕ್ಕೆ ಸಿಗ್ತಾ ಇದೆ. ಅದರ ಬಗ್ಗೆ ಅಲ್ಲಿಂದ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇರುವಂತದ್ದು ತಾಜ್ ವೆಸ್ಟ್ ಎಂಡ್ಗೆ RCBಯ ಆಟಗಾರರು ಬಂದು ಇಳಿಯೋದಿಕ್ಕೆ. ಅಲ್ಲಿ ಕಾಯ್ತಾ ಇರುವಂತಹ ಅಭಿಮಾನಿಗಳು ಏನ್ ಹೇಳ್ತಾ ಇದ್ದಾರೆ ತಿಮ್ಮೇಗೌಡ್ರೆ? ಯಾವ ರೀತಿಯಾಗಿ ಅವರ ಹಾರ್ಟ್ ಬೀಟ್ ಲಬ್ ಡಬ್ ಅಂತ ಇದೆಯಾ, ಹೇಗೆ? ತಿಮ್ಮೇಗೌಡ್ರೆ ವಾಯ್ಸ್ ಕೇಳಿಸ್ತಾ ಇದೆಯಾ? ದೊಡ್ಡ ಮಟ್ಟದ ಅಭಿಮಾನಿ ಸಾಗರ ಅಂತೂ ಅಲ್ಲಿ ಸೇರಿದೆ. ಯಾಕಂದ್ರೆ ಇನ್ನು ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಆಟಗಾರರನ್ನು ನೋಡೋದಕ್ಕೆ ಅಭಿಮಾನಿಗಳು ಕೂಡ ಜಮಾವಣೆ ಆಗಿರುವಂತಹ ಅಭಿಮಾನಿಗಳನ್ನ ಮಾತಾಡಿಸುವಂತಹ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್, ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು, ಆದ್ರೆ ತಮಗೆ ಅವಕಾಶವನ್ನು ಕೊಟ್ಟಿಲ್ಲ ಇಲ್ಲಿ ನೋಡೋದಕ್ಕೆ. ಏನ್ ಹೇಳ್ತೀರಿ? ಸರ್, ನಮ್ಮ ವಿರಾಟ್ ಕೊಹ್ಲಿ ಸರ್, ನಮ್ ದೇವ್ರು ಸರ್, ಅವ್ರ ನೋಡ್ಬೇಕು ಸರ್. ವಿರಾಟ್ ಕೊಹ್ಲಿ ನಮ್ ದೇವ್ರು, ನಮ್ ದೇವ್ರವ್ರು ಬಿಡ್ಬೇಕು. ನಮ್ಮನ್ನ ಟಾರ್ಗೆಟ್ ಸರ್. हमको सिर्फ विराट कोहली चाहिए, विराट कोहली चाहिए, विराट कोहली चाहिए, विराट कोहली, विराट कोहली, विराट कोहली. ಎಲ್ಲಿಂದ ಬಂದಿರಿ? ಕಿರ್ಚಾಡ್ಬೇಡಿ. ಎಲ್ಲಿಂದ ಬಂದಿದ್ದೀರಿ? ಕೃಷ್ಣಾಪುರ ಕಡೆಯಿಂದ, ಕೇರ್ಪುರಂ. 18 ವರ್ಷದ ಬಳಿಕ ಕಪ್ಪನ್ನು ಗೆದ್ದಿದೆ. ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಿದೆ, ತುಂಬಾ ಖುಷಿ ಆಗ್ತಿದೆ. ಒಳಗಡೆ ನಮ್ಗೆ ಬಿಡ್ತಾ ಇಲ್ಲ, ಒಳಗಡೆ ಬಿಟ್ಟಿದ್ರೆ ಚೆನ್ನಾಗಿರುತ್ತೆ ನೋಡಕ್ಕೆ. ಅಭಿಮಾನಿಗಳು ನೆರೆದಿರುವಂತದನ್ನ ನೋಡ್ಬೋದು ದೃಶ್ಯಗಳಲ್ಲಿ ಇರತಕ್ಕಂತ. ಮೇಡಮ್, ಎಲ್ಲಿಂದ ಬಂದಿದ್ದೀರಿ? ಎಷ್ಟು ಖುಷಿ ಆಗ್ತಾ ಇದೆ? ಕನ್ನಡ ಗೊತ್ತಿಲ್ಲ, ಕನ್ನಡ ಇಂಗ್ಲಿಷ್ RCB ಫ್ಯಾನ್. ಸಂಜಯ್ ನಗರ ನಾಕ್ಸೆಟ್ಟಳ್ಳಿಯಿಂದ. ತುಂಬಾ ಖುಷಿ ಆಗ್ತಾ ಇದೆ. ವಿರಾಟ್ ಕೊಹ್ಲಿ ಬರೋದು ವೇಟ್ ಮಾಡ್ತಾ ಇದ್ದೀರಿ. ಇದು ಇಲ್ಲಿರುವಂತ ದೃಶ್ಯಗಳು ಏನು ಹೈಕೋರ್ಟ್ ನ ಎದುರು ಭಾಗದಲ್ಲಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಸೇರಿರುವಂತದ್ದು. ಅಭಿಮಾನಿಗಳು ಅಂದ್ರೆ ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಂದು ಕಾತರರಾಗಿದ್ದಾರೆ. ಆದರೆ ಸರ್ಕಾರ ಅವ್ರಿಗೆ ಅವಕಾಶವನ್ನು ಕೊಟ್ಟಿಲ್ಲ, ವಿಧಾನಸೌಧದ ಒಳಭಾಗಕ್ಕೆ ಬರೋದಕ್ಕೆ ಅವಕಾಶ ಕೊಟ್ಟಿಲ್ಲ. ಬ್ಯಾರಿಕೇಡ್ನ ಆಚೆ ನಿಂತ್ಕೊಂಡು ಅಭಿಮಾನಿಗಳು ತಮ್ಮ ಅಭಿಮಾನವನ್ನು ತೋರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕಡೆ DCM DK ಶಿವಕುಮಾರ್ ಹೇಳ್ತಾರೆ ವಿಜಯೋತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಇಲ್ಲಿ ನೋಡಿದ್ರೆ ಈ ರೀತಿಯಾದಂತಹ ವ್ಯವಸ್ಥೆಗಳು ಹೇಗೆ ಪಾಲ್ಗೊಳ್ಳೋದು, ಯಾವ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಬೇಕಾಗಿತ್ತು. ಆದರೆ ಇದೀಗ ಭದ್ರತಾ ದೃಷ್ಟಿಯಿಂದ ಈ ವಿಚಾರವನ್ನ ಇಟ್ಟುಕೊಂಡು ಅಭಿಮಾನಿಗಳಿಗೀಗ ನಿರಾಸೆ ಆಗುವಂತಹ ಸಾಧ್ಯತೆಗಳಿದೆ. ಆದರೆ ಅಭಿಮಾನಿಗಳು ಒಂದು ಕ್ಷಣ ಆದರೂ ನಾವು ನಮ್ಮ ವಿರಾಟ್ ಕೊಹ್ಲಿನ, ನಮ್ಮ ದೇವರನ್ನ ನೋಡಬೇಕು ಅಂತ ಕಾತರದಿಂದ ಕಾಯ್ತಾ ಇದ್ದಾರೆ. ಕೇವಲ ಅಲ್ಲಿ ಕನ್ನಡಿಗರು ಮಾತ್ರ ಅಲ್ಲ, ವಿರಾಟ್ ಕೊಹ್ಲಿ ಫ್ಯಾನ್ಸ್ ಇದ್ದಾರೆ, ಗ್ಲೋಬಲ್ ಆಗಿರುವಂತಹ ಫ್ಯಾನ್ಸ್ ಅನ್ನು ಹೊಂದಿದ್ದಾರೆ ವಿರಾಟ್
ಕೊಹ್ಲಿ ಅವರು ಬೆಂಗಳೂರು, ಅದರಲ್ಲೂ RCB ತಂಡಕ್ಕೆ ಒಂದು ಬ್ರ್ಯಾಂಡ್, ಅದರ ಜೊತೆಗೆ ಜಾಗತಿಕವಾಗಿ ಕೂಡ ಒಂದು ಬ್ರ್ಯಾಂಡ್ ಅನ್ನು ತಂದುಕೊಂಡಂತಹ ಈ ಒಂದು ಟೀಮ್, ಅದರಲ್ಲೂ ವಿರಾಟ್ ಕೊಹ್ಲಿಯನ್ನ ನೋಡಬೇಕು ಅಂತ ಹೇಳಿ ಎಲ್ಲೆಲ್ಲಿಂದಲೂ ಜನ ಬಂದಿದ್ದಾರೆ, ಕಾಯ್ತಾ ಇದ್ದಾರೆ. ಈಗಾಗಲೇ ನಾವು ಬಿಸಿಲನ್ನ ನೋಡ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ಕೂಡ ಅದ್ಯಾವುದು ಅಡ್ಡಿ ಆಗ್ತಾ ಇಲ್ಲ. ನಮ್ಗೇನಿದ್ರು ಕೂಡ ವಿರಾಟ್ ಕೊಹ್ಲಿನ ನೋಡಬೇಕು ಅನ್ನೋದಷ್ಟೇ ಅವರಿಗಿರುವಂತಹ ಒಂದು ವಿಚಾರ. ಅದೇ ಕಾರಣಕ್ಕಾಗಿ ಅಲ್ಲಿ ನೋಡ್ತಾ ಇದ್ರಲ್ಲ, ಕೆಲವರು ಹೇಳ್ತಾ ಇದ್ರು ಬ್ಯಾರಿಕೇಡ್ಗಳನ್ನು ದುಡ್ಡು ನಾವು ದೂಡಿ ಹೋಗ್ತೀವಿ ಅಂತ ಹೇಳ್ತಾ ಇದ್ರು. ಏನ್ ಬೇಕಾದ್ರೂ ಆಗಬಹುದು ಅಂತಹ ವ್ಯವಸ್ಥೆಯನ್ನ ಇದೀಗ ಪೊಲೀಸರು ಕೂಡ ಇಲ್ಲಿ ಮಾಡ್ಕೊಳ್ಬೇಕಾಗಿದೆ. ದೊಡ್ಡ ಮಟ್ಟದ ಚಾಲೆಂಜಸ್ ಕೂಡ ಇಲ್ಲಿ ಇದೆ ಅಂತ ಹೇಳಿ.